ಹೆಸರು ಡಾಕ್ಟರ್ ಸಚಿನ್ ಅಂತ, ನ್ಯೂರೋ ಸರ್ಜನ್. ನನ್ನ ಕ್ವಾಲಿಫಿಕೇಶನ್ MBBS MS MCH ಇನ್ ನ್ಯೂರೋ ಸರ್ಜರಿ. ಇವತ್ತು ಏನಂದ್ರೆ ಸೀಸರ್ಸ್ ಮತ್ತೆ ಎಪಿಲೆಪ್ಸಿ. ಸೀಸರ್ಸ್ ಅಂದ್ರೆ ಏನು, ಎಪಿಲೆಪ್ಸಿ ಅಂದ್ರೆ ಏನು? ಸೀಸರ್ಸ್ ಅಂದ್ರೆ ಒನ್ ಎಪಿಸೋಡ್ ಆಫ್ ಫಿಟ್ಸ್ ಅಂತ ಯೂಶಲಿ ನಮ್ಮ ಲೋಕಲ್ ಟರ್ಮ್ ಅಲ್ಲಿ. ಫಿಟ್ಸ್ ಅಂದ್ರೆ ಒನ್ ಎಪಿಸೋಡ್ ಅಂದ್ರೆ ಏನಾದ್ರೂ ಕೈ ಕಾಲು ಹಿಂಗ್ ಶೇಕ್ ಮಾಡೋದು, ಅಥವಾ ಒಂದೇ ಕಡೆ ಈ ಸಣ್ಣ ಮಕ್ಕಳಲ್ಲಾದ್ರೆ ಆಬ್ಸೆಂಟ್ ಸೀಸರ್ಸ್ ಅಂತ ಹಂಗೆ ಕಣ್ಣು ಹಂಗೆ ಇದ್ರು ದೃಷ್ಟಿ ಇಟ್ಟು ನೋಡ್ತಾ ಇರ್ತಾರೆ, ಬಟ್ ಕೈ ಕಾಲು ಆಡ್ಸಲ್ಲ. ಈಗ ಎಪಿಲೆಪ್ಸಿ ಅಂದ್ರೆ ಎಪಿಲೆಪ್ಸಿ ಅಂದ್ರೆ ಇದೇ ಎಪಿಸೋಡ್ಸ್ ಬರ್ತಾ ಇದ್ರೆ ಕಂಟಿನ್ಯೂಸ್ ಆಗಿ ಸೀಸರ್ಸ್ ಬರ್ತಾ ಇದ್ರೆ ಅದನ್ನ ಎಪಿಲೆಪ್ಸಿ ಅಂತ ನಾವು ಟರ್ಮ್ ಆಗಿ ಕಾಯಿನ್ ಮಾಡಿದ್ದೇವೆ. ಆಮೇಲೆ ಬಂದಾಗ ಏನ್ ಮಾಡ್ಬೇಕು? ಬಂದಾಗ ಏನಂದ್ರೆ ಪೇಷಂಟ್ ನ ಸೇಫ್ ಅಂದ್ರೆ ಸರೌಂಡಿಂಗ್ ಏರಿಯಾದಿಂದ ಅವ್ರಿಗೆ ಸೇಫ್ ಸೈಡ್ಗೆ ಕರ್ಕೊಂಡು ಹೋಗ್ಬೇಕು. ಏನಾದ್ರು ಫೈರ್ ಇದ್ರೆ ಅವ್ರನ್ನ ಫೈರ್ ಇಂದ ಕಡೆ ದೂರ ಕರ್ಕೊಂಡು ಹೋಗಿ ಒಂದ್ ಸೈಡ್ ಟರ್ನ್ ಮಾಡ್ಬಿಟ್ಟು ಅವ್ರನ್ನ ಆಸ್ಪಿರೇಷನ್ ಆಗದೆ ಪ್ರೊಟೆಕ್ಟ್ ಮಾಡ್ಬೇಕು. ಈಗಿಂದ ಇದರ ಜನರೇಷನ್ ಅಲ್ಲಿ ಕೀ ಕೊಡೋದು, ಐರನ್ ಕೊಡೋದು ಅದೆಲ್ಲ ವರ್ಕ್ ಆಗಲ್ಲ. ದೆನ್ ಯು ಶುಡ್ ಸಡನ್ ನೀವು ಅದಾದ ತಕ್ಷಣ ಸಡನ್ ಆಗಿ ನೀವು ಹಾಸ್ಪಿಟಲ್ ಶಿಫ್ಟ್ ಮಾಡ್ಬೇಕು. ಹಾಸ್ಪಿಟಲ್ ಹೋದಾಗ ಅಲ್ಲಿ ನಿಮ್ಗೆ ಇಮಿಡಿಯೇಟ್ ಆಗಿ ಮೆಡಿಕೇಶನ್ಸ್ ಇರುತ್ತೆ, ಆಂಟಿ ಎಪಿಲೆಪ್ಟಿಕ್ಸ್ ಅಂತೀವಿ. ಅದು ಮೆಡಿಕೇಶನ್ ಸ್ಟಾರ್ಟ್ ಮಾಡಿ ನಿಮಗೆ ಡಯಾಗ್ನೋಸ್ ಹೆಂಗೆ ಅದು ಬೇಸ್ಡ್ ಆನ್ ಇನ್ವೆಸ್ಟಿಗೇಷನ್ ಮಾಡಿಸ್ತಾರೆ. ನಿಮ್ಮ ಮೆಟಬಾಲಿಕ್ ಇರ್ಬೋದು ಅಥವಾ ಸರ್ಜಿಕಲ್ ಕಾಸ್ ಇರ್ಬೋದು. ಅದಾದ್ಮೇಲೆ ಅದ್ರ ಮೇಲೆ ಟ್ರೀಟ್ಮೆಂಟ್ ನಿಮ್ದು ಇದಾಗಿರುತ್ತೆ. ಒಂದ್ಸರಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಆದ್ಮೇಲೆ ಡ್ರಗ್ಸ್ ಬಿಡ್ಬೋದಾ? ಡ್ರಗ್ಸ್ ಆಕ್ಚುಲಿ ಬಿಡಂಗಿಲ್ಲ ಅಂಟಿಲ್ ಅಂಡ್ ಅನ್ಲೆಸ್ 1 year ಸೀಸರ್ ಫ್ರೀ ಇರಬೇಕು. ಆಮೇಲೆ ಏನಾದ್ರು ನಮಗೆ ಸರ್ಜರಿ ಯಾವಾಗ ಮಾಡ್ಬೇಕು ಅನ್ನೋದಂತ ಬಂದ್ರೆ, ಏನಾದ್ರು ಡ್ರಗ್ಸ್ 2 ಜಾಸ್ತಿ ಒಂದು ಸಪರೇಟ್ ಡ್ರಗ್ಸ್ ತಗೊಂತಾ ಇದೀವಿ ಅನ್ನೋದಾದ್ರೆ, ಅದ್ರಲ್ಲೂ ಕಂಟ್ರೋಲ್ ಆಗ್ತಿಲ್ಲ ಸೀಸರ್ಸ್ ಅನ್ನೋದಾದ್ರೆ ಅವಾಗ ಸರ್ಜರಿಗೆ ಹೋಗುತ್ತೆ. ಅದು ಬಿಟ್ರೆ ಎಪಿಲೆಪ್ಸಿ ಅಥವಾ ಸೀಸರ್ಸ್ ಇರೋನ್ನ ಮದ್ವೆ ಮದ್ವೆ ಆಗ್ಬೋದು, ಅದ್ರಲ್ಲಿ ಏನ್ ತೊಂದರೆ ಇಲ್ಲ. ಬಟ್ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಸರ್ಟನ್ ಡ್ರಗ್ಸ್ ಆರ್ ಸೇಫ್, ಸ್ವಲ್ಪ ಮೆಡಿಕೇಶನ್ಸ್ ಎಲ್ಲ ಸೇಫ್ ಇರುತ್ತೆ. ಅದನ್ನ ನಾವು ಸ್ವಿಚ್ ಆನ್ ಮಾಡ್ಕೊಂಡು ನೀವು ಪ್ರೆಗ್ನೆನ್ಸಿನ ಅಟೆಂಡ್ ಮಾಡಿ ನೀವು ಬರ್ತ್ ಕೊಡ್ಬೋದು.